ಶಾಂತಕ, ನೀನಾ ಪೇಷಂಟು? ನಿಮ್ಮ ನೋಡಿದ್ರೆ ಗೊತ್ತಾಗಂಗಿಲ್ಲ ನೋಡು, ನೀವು ಪೇಷಂಟು ಅಂತ. ನೀವು ಹಂಗೆ ಅನ್ಸೋದೇ ಇಲ್ಲ ನೋಡಿ, ಡುಮ್ಕ ಇದ್ದೀರಾ. ಹೀಗಾಗಿ ನೀವು ಪೇಷಂಟ್ ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. ಅದಕ್ಕೆ ಇವ್ರಿಗೆಲ್ಲ ಕೇಳ್ತಾ ಇದ್ದೆ, ಯಾರು ಪೇಷಂಟು ಯಾರು ಪೇಷಂಟು ಅಂತ. ಅಲ್ರಿ ಡಾಕ್ಟ್ರ, ಯಾರು ಪೇಷಂಟ್ ಅಂತ ನೀವು ಕೇಳ್ತಿದ್ದೀರಲ್ಲ, ಏನಾದರೂ ಹುಷಾರಿದ್ದವರೇ ನಿಮ್ಮ ಕಡೆ ಬಂದುಬಿಟ್ರೆ ಅವ್ರಿಗೋಗಿಂಬಿಟ್ಟು ಇಂಜೆಕ್ಷನ್ ಮಾಡಿಬಿಟ್ಟು ಅಯ್ಯೋ ತಪ್ಪಾಯಿತು ನೀವೇ ಪೇಷಂಟ್ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿಬಿಟ್ಟೆ ಅಂತ ಹೇಳ್ತೀರಾ? ಅಯ್ಯೋ ಶಾಂತಕರ, ಅದು ಹಾಗಲ್ಲ. ಹಾಗಲ್ಲ ಹೀಗಲ್ಲ, ನನಗೆ ಡಾಕ್ಟ್ರೇ ನನಗೆ ಆಗ್ತಾ ಇಲ್ಲ. ಗಿಡ್ಮುಳಿ ಇರೇ ಇರೇ. ಶಾಂತಕ ಗಿರ್ಜಿ, ನಾನು ಬರ್ತೀನಿ ರೇ. ಅನಾಥ ಮಗುವಾದೆ ನಾನು, ಪೇಷಂಟು ಯಾರೂ ಇಲ್ಲ, ನನ್ನ ಒಬ್ಬರೇ ಬಿಟ್ಟಾರಲ್ಲ. ಈ ದುಃಖನ ನಾ ಯಾರ ಮುಂದೆ ತೋಡ್ಕೊಲಿ? ನನ್ನ ಹೆಂಡತಿನೂ ಇಲ್ಲ, ನನ್ನ ಹೆಂಡತಿ ಮನೆಯಲ್ಲಿ ಇದ್ದಾಳೆ. ಅಲ್ಲೆಲ್ಲ ಕೆಲಸ ಮಾಡಿ ನಾನೇ ಬಂದಿದ್ದೀನಿ, ನಾನೇ ಸುಸ್ತಾಗಿದ್ದೀನಿ, ನಾನೇ ಅನುಭವಿಸ್ಬೇಕು, ನಾನೇ ಅಳಬೇಕು. ನನ್ನ ಜೊತೆ ಹೇಳ್ತೀನೂ ಜಗಳ ಮಾಡಿಬಿಟ್ಟಿದ್ದಾಳೆ. ಏನು ಮಾಡೋದು? ಅನಾಥ ಮಗುವಾದೆ. ರೀ ಗೌಡ್ರೆ, ಪೇಷಂಟ್ ತೋರಿಸ್ತೇನೆ ಅಂದ್ಬಿಟ್ಟು ನಾನು ಒಬ್ಬನೇ ಈ ರೂಮ್ನಲ್ಲಿ ಬಿಟ್ಟು ಹೋದ್ರಲ್ಲ. ಇರ್ರಿ ಗೌಡ್ರೆ, ಬರ್ತೀನಿ ನಾನು. ಗಿಡ್ಮುಳಿ ಸುಸ್ತಾಗ್ತಾ ಇದ್ದೀನಿ, ವಾಮಿಟ್ ಮಾಡಿಕೊಂಡು. ಅಯ್ಯೋ ಇಲ್ಲ ರೀ, ತುಂಬ ಖುಷಿ ಆಗ್ತಿದೆ. रुको जरा, सबर करो, बोला धक्का बुक्की नहीं करने का, आराम से लेने का. हाँ ಹಾಗಲ್ಲ ಗಿಡ್ಮುಳಿ, ನನ್ನ ಮುದ್ದು ಬಂಗಾರ ಗಿಂಡಿ ಅಲ್ವಾ? ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಈ ಮುದ್ದವಾದ ಮುಖ ನೋಡಿ ಚೆಲುವೆ. ಏನು ನನ್ನ ಸುರಸುಂದರಾಂಗ ಜಾಣ, ನಾವು ವಾಮಿಟ್ ಮಾಡ್ತಾ ಇದ್ರೆ ನಿಮಗೆ ಖುಷಿನಾ? ಪ್ರೀತಿ ಹೆಚ್ಚಾಗಿದೆಯಾ? ಏನಾದರೂ ಹುಚ್ಚಿಡ್ದಿದೆಯಾ? ಅದು ಹಾಗಲ್ಲ ಗಿಡ್ಮುಳಿ. ಅಮ್ಮ ಅಮ್ಮ, ಐ ಲವ್ ಯು ಮಾ. ಅಯ್ಯೋ ನನ್ನ ಮುದ್ದು ಮಗನೇ ರಾಮ್, ಯಾಕಪ್ಪ ಏನಾಯಿತು? ನನಗೇನು ಐ ಲವ್ ಯು ಮಾ ಅಂತ ಹೇಳ್ತಾ ಇದೀಯಾ? ಯಾಕೋ ಮಗನೇ? ಅಮ್ಮ, ನೀ ನಮಗೆ ಗುಡ್ ನ್ಯೂಸ್ ಕೊಟ್ಟಲ್ಲ, ಅದಕ್ಕೆ ಅಮ್ಮ ಐ ಲವ್ ಯು ಮಾ. ಅಮ್ಮ ಐ ಲವ್ ಯು ಮಾ. ಅಯ್ಯೋ ಮಗನೇ ಯಾಕಪ್ಪ? ಬಾರು ನನ್ನ ಮುದ್ದು ಮಗನೇ, ಬಾಯ್ಲಿ ಕುತ್ಕೋ, ಬಾಯ್ಲಿ.